ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ವಿಷ್ಣುವಿನ ವಾಹನನಾದ ಗರುಡನ ಕಥೆ. ಬ್ರಹ್ಮನ ಮಗನಾದ ಕಶ್ಯಪ ಮಹರ್ಷಿಗಳು ಪ್ರಜಾಪತಿ ದಕ್ಷನ 13 ಹೆಣ್ಣು ಮಕ್ಕಳನ್ನು ವಿವಾಹವಾದರು. ಅವರಲ್ಲಿ ಕದ್ರು ಹಾಗೂ ವಿನತೆಯರು ಯಾವಾಗಲೂ ಅನ್ಯೋನ್ಯವಾಗಿ ಒಟ್ಟಿಗೆ ಇರುತ್ತಿದ್ದರು. ಇವರಿಬ್ಬರ ಸೇವೆಯಿಂದ ಸಂತೋಷಗೊಂಡ ಕಶ್ಯಪರು ಅವರಿಬ್ಬರನ್ನೂ ಕರೆದು ವರವನ್ನು ಬೇಡಲು ತಿಳಿಸಿದರು. ಕದ್ರು ತನಗೆ 1,000 ಶಕ್ತಿಶಾಲಿ ಸರ್ಪಗಳು ಜನಿಸುವಂತೆ ಕೇಳಿಕೊಂಡಳು. ವಿನತೆ ಕದ್ರುವಿನ ಮಕ್ಕಳಿಗಿಂತ ಪರಾಕ್ರಮಿಗಳಾಗಿರುವ 2 ಮಕ್ಕಳನ್ನು ಬೇಡುತ್ತಾಳೆ. ಇಬ್ಬರಿಗೂ ತಥಾಸ್ತು ಎಂದು ಹರಸಿ ಕಶ್ಯಪರು ತಪಸ್ಸಿಗೆಂದು ಕಾಡಿಗೆ ತೆರಳುತ್ತಾರೆ. ಸ್ವಲ್ಪ ಸಮಯದ ನಂತರ ಕದ್ರು 1000 ಮೊಟ್ಟೆಗಳನ್ನು ಮತ್ತು ವಿನತೆ 2 ಮೊಟ್ಟೆಗಳನ್ನು ಇಡುತ್ತಾರೆ. ಇಬ್ಬರು ತಮ್ಮ ತಮ್ಮ ಮೊಟ್ಟೆಗಳನ್ನು ಬಿಸಿ ಪಾತ್ರೆಗಳಲ್ಲಿ ಇಟ್ಟು ಜೋಪಾನ ಮಾಡುತ್ತಿದ್ದರು. ಹೀಗೆ 500 ವರ್ಷಗಳು ಕಳೆಯಲು ಕದ್ರುವಿನ ಮೊಟ್ಟೆಗಳು ಒಡೆದು ಸರ್ಪಗಳು ಹೊರಬಂದವು. ವಿನತೆಯ ಮೊಟ್ಟೆಗಳು ಇನ್ನೂ ಒಡೆದಿರಲಿಲ್ಲ. ಇದರಿಂದ ವಿನತೆ ಅಸೂಯೆಗೊಳಗಾದಳು. ಹೀಗೆ ದಿನಗಳು ಕಳೆಯುತ್ತಾ ವಿನತೆ ಸಹನೆ ಕಳೆದುಕೊಂಡಳು. ಮನಸ್ಸು ಚಂಚಲವಾಯಿತು. ವಿನತೆ ತನ್ನ ಮೊಟ್ಟೆಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದನ್ನು ಒಡೆದು ಬಿಟ್ಟಳು. ತಕ್ಷಣ ಅದರಿಂದ ಒಂದು ಮಗುವು ಹೊರಬಂತು. ಕಾಲವಾಗುವ ಮುಂಚೆಯೇ ಮೊಟ್ಟೆಗಳನ್ನು ಒಡೆದಿದ್ದರಿಂದ ಮಗುವಿನ ದೇಹದ ಮೇಲ್ಭಾಗವು ಮಾತ್ರ ಬೆಳೆದಿತ್ತು. ಕೆಳಭಾಗವು ಅಂದರೆ ಕಾಲುಗಳು ಸಂಪೂರ್ಣವಾಗಿ ಬೆಳೆದಿರಲಿಲ್ಲ. ಇದರಿಂದ ಕೋಪಗೊಂಡ ಮಗುವು ತನ್ನ ತಾಯಿಯನ್ನು ಶಪಿಸಿತು. ಮಾತೆ, ಕದ್ರುವಿನ ಮೇಲಿನ ಹೊಟ್ಟೆ ಕಿಚ್ಚಿನಿಂದಾಗಿ ನನ್ನನ್ನು ಬೆಳೆಯಲು ಬಿಡಲಿಲ್ಲ. ತಾಯಿಯೇ, ತಾಳ್ಮೆ ತಪ್ಪಿ ನೀನು ಅವಸರದಿಂದ ತಪ್ಪು ಮಾಡಿದೆ. ಅದಕ್ಕೆ ನೀನು ಬೆಲೆ ತೆರಬೇಕಾಗುತ್ತದೆ. 500 ವರ್ಷಗಳವರೆಗೆ ನೀನು ಮತ್ತೊಬ್ಬರ ದಾಸಿಯಾಗಿರು ಎಂದು ನುಡಿದನು. ನಂತರ ವಿನತೆಯ ಪಶ್ಚಾತ್ತಾಪ ಭಾವಕ್ಕೆ ಮಣಿದು ಭಯಪಡುವ ಅಗತ್ಯವಿಲ್ಲ. ಮತ್ತೊಂದು ಮೊಟ್ಟೆಯಿಂದ ನನ್ನ ತಮ್ಮನು ಹುಟ್ಟುತ್ತಾನೆ. ಅವನು ನಿನ್ನನ್ನು ದಾಸ್ಯದಿಂದ ಬಿಡುಗಡೆ ಮಾಡುತ್ತಾನೆ ಎಂದು ಹೇಳಿದನು ಮತ್ತು ತಕ್ಷಣ ಆಕಾಶಕ್ಕೆ ಹಾರಿ ಹೋದನು. ಅವನೇ ಮುಂದೆ ಅರುಣ ಎನ್ನುವ ಹೆಸರಿನಿಂದ ಸೂರ್ಯದೇವರ ಸಾರಥಿಯಾದನು. ಇದಾಗಿ ಕೆಲವು ದಿನಗಳ ನಂತರ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಥನ ಕಾರ್ಯ ನಡೆಸಿದರು. ಆ ಸಮುದ್ರ ಮಥನದಲ್ಲಿ ಅನೇಕ ವಸ್ತುಗಳು ಹುಟ್ಟಿ ಬಂದವು. ಅವುಗಳಲ್ಲಿ ಉಚ್ಚೈಶ್ರವಸ್ ಎನ್ನುವ ಕುದುರೆ ಕೂಡ ಒಂದಾಗಿತ್ತು. ಈ ಉಚ್ಚೈಶ್ರವಸ್ ಕುದುರೆಯ ವಿಷಯದ ಬಗ್ಗೆ ಮಾತನಾಡುತ್ತಾ ಅಕ್ಕ ತಂಗಿಯರು ಅದರ ಬಣ್ಣದ ಬಗೆಗೆ ಮಾತನಾಡತೊಡಗಿದರು. ಕದ್ರುವು ಉಚ್ಚೈಶ್ರವಸ್ದ ಬಾಲವು ಕಪ್ಪಾಗಿರುತ್ತದೆ ಎಂದರೆ ವಿನತೆಯು ಆ ಕುದುರೆಯು ಸಂಪೂರ್ಣವಾಗಿ ಬೆಳ್ಳಗಿದೆ ಎಂದು ವಾದಿಸಿದಳು. ಮೊದಲು ಹುಡುಗಾಟಿಕೆಯ ಮಾತಾಗಿದ್ದದ್ದು ನಂತರ ಪಂಥಕ್ಕೆ ತಿರುಗಿತು. ಯಾರು ಹೇಳಿದ್ದು ತಪ್ಪಾಗಿರುತ್ತದೆಯೋ ಅವರು ಇನ್ನೊಬ್ಬರ ದಾಸಿಯಾಗಿರಬೇಕು ಎಂದು ನಿರ್ಣಯವಾಯಿತು. ಪಂಥದಲ್ಲಿ ತಾನು ಸೋಲುತ್ತೇನೆ ಎಂಬ ಭಯ ಕದ್ರುವಿಗೆ ಉಂಟಾಗತೊಡಗಿತು. ಹೇಗಾದರೂ ಮಾಡಿ ತಾನು ಗೆಲ್ಲಲೇಬೇಕು. ಅದಕ್ಕೆ ಬೇಕಾಗಿ ಅದರ ಬಾಲವನ್ನು ಕೃತಕವಾಗಿಯಾದರೂ ಕಪ್ಪಾಗಿ ಕಾಣುವಂತೆ ಮಾಡಬೇಕು ಎಂದು ಹಠತೊಟ್ಟು ಅವಳು ತನ್ನ ಮಕ್ಕಳನ್ನೆಲ್ಲ ಬಳಿಗೆ ಕರೆದು, ಉಚ್ಚೈಶ್ರವಸ್ಸು ಈ ದಾರಿಯಲ್ಲಿ ಹಾದು ಹೋಗುವಾಗ ನೀವೆಲ್ಲರೂ ಅದರ ಬಾಲಕ್ಕೆ ಸುತ್ತಿಕೊಂಡು ಅದು ಕಪ್ಪಾಗಿ ಕಾಣಿಸುವಂತೆ ಮಾಡಬೇಕು ಎಂದು ಹೇಳಿದಳು. ಆದರೆ ಅವಳ ಮಕ್ಕಳು ಹಾಗೆ ಮೋಸ ಮಾಡಲು
ಒಪ್ಪಲಿಲ್ಲ. ಆಗ ಕದ್ರುವು ತನ್ನ ಮಕ್ಕಳಿಗೆ ತನ್ನ ಮಾತನ್ನು ನಡೆಸದೇ ಇರುವವರೆಲ್ಲರೂ ಅಗ್ನಿಗೆ ಬಿದ್ದು ಸಾಯುವಂತಾಗಲಿ ಎಂದು ಶಾಪ ಕೊಟ್ಟಳು. ತಾಯಿಯ ಶಾಪಕ್ಕೆ ಹೆದರಿದ ಕೆಲವು ಕರಿನಾಗಗಳು ಉಚ್ಚೈಶ್ರವಸ್ದ ಬಾಲವನ್ನು ಸುತ್ತಿಕೊಂಡು ದೂರದಿಂದ ನೋಡುವವರಿಗೆ ಅದರ ಬಾಲವು ಕಪ್ಪಾಗಿ ಕಾಣಿಸುವಂತೆ ಮಾಡಿದವು. ಹೀಗೆ ವಿನತೆಯು ಪಂಥದಲ್ಲಿ ಸೋಲುವಂತಾಯಿತು. ಪರಿಣಾಮವಾಗಿ ಅವಳು ಕದ್ರುವಿನ ದಾಸಿಯಾಗಬೇಕಾಯಿತು. ಕದ್ರುವಿನ ಶಾಪಕ್ಕೆ ತುತ್ತಾದ ನಾಗಗಳು ಮುಂದೆ ದ್ವಾಪರಾಂತ್ಯದಲ್ಲಿ ಜನಮೇಜಯನು ನಡೆಸುವ ಸರ್ಪಯಾಗದಲ್ಲಿ ಬಿದ್ದು ಸತ್ತು ಹೋಗುತ್ತವೆ. ಕೆಲವು ದಿನಗಳ ನಂತರ ವಿನತೆಯ ಇನ್ನೊಂದು ಮೊಟ್ಟೆಯು ಒಡೆದು ಅದರಿಂದ ಗರುಡನು ಜನಿಸಿ ಬಂದನು. ಹುಟ್ಟುತ್ತಲೇ ಬೃಹದಾಕಾರವಾಗಿ ಬೆಳೆದು ಆಕಾಶಕ್ಕೆ ಹಾರಿ ಇಡೀ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿ ಬಂದನು. ಮಗನ ಬಲ ಸಾಹಸಗಳನ್ನು ಕಂಡು ವಿನತೆಗೆ ಸಂತೋಷವಾಯಿತು. ಆದರೆ ಅವಳು ದಾಸಿಯಾಗಿರುವುದರಿಂದ ಅವಳ ಮಗನು ಕೂಡ ಕದ್ರು ಮತ್ತು ಅವಳ ಮಕ್ಕಳ ದಾಸನಾಗಬೇಕಾಯಿತು. ಹೀಗೆ ಹಲವು ವರ್ಷಗಳೇ ಕಳೆದವು. ಒಂದು ದಿನ ತನ್ನ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ದೂರದ ರಮಣೀಕ ದ್ವೀಪಕ್ಕೆ ವಿಹರಿಸಲು ಕರೆದುಕೊಂಡು ಹೋಗುವಂತೆ ಕದ್ರುವು ಗರುಡನಿಗೆ ಆಜ್ಞಾಪಿಸಿದಳು. ಅಲ್ಲದೆ ತನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂತೆ ವಿನತೆಗೆ ಆಜ್ಞಾಪಿಸಿದಳು. ತಾಯಿಗೆ ಕಷ್ಟ ಕೊಡುತ್ತಿರುವುದನ್ನು ನೋಡಿ ಗರುಡನಿಗೆ ಕೋಪ ಬಂತು. ಆದರೆ ತಾಯಿಯ ಸೂಚನೆಯಂತೆ ಮೌನವಾಗಿ ಸಹಿಸಿಕೊಂಡು ಎಲ್ಲರನ್ನೂ ರಮಣೀಕ ದ್ವೀಪಕ್ಕೆ ಕರೆದೊಯ್ದನು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಆ ನಾಗಗಳು ಮತ್ತೆ ಬೇರೆಡೆಗೆ ತಮ್ಮನ್ನು ಕರೆದೊಯ್ಯುವಂತೆ ಹೇಳಿದಾಗ ಗರುಡನಿಗೆ ಸಿಟ್ಟು ಬಂದು ನಾಗಗಳೊಡನೆ ಜಗಳವಾಡಿದನು. ಆದರೆ ತಾಯಿ ಮಾಡಿಕೊಂಡ ಒಪ್ಪಂದವನ್ನು ಮುರಿಯುವುದು ಅಧರ್ಮವಾಗುತ್ತದೆ ಎಂದು ತಿಳಿದು ನಿಮ್ಮ ದಾಸ್ಯದಿಂದ ನಮ್ಮಿಬ್ಬರನ್ನು ಬಿಡುಗಡೆಗೊಳಿಸಬೇಕಾದರೆ ನಾನು ಏನು ಮಾಡಬೇಕು ಹೇಳಿ ಎಂದು ಕೇಳಿದನು. ಅದಕ್ಕೆ ನಾಗಗಳು ಸ್ವಲ್ಪ ಹೊತ್ತು ಯೋಚಿಸಿ ದೇವಲೋಕದ ಅಮೃತವನ್ನು ತಂದು ಕೊಟ್ಟರೆ ನಿನ್ನ ತಾಯಿಯನ್ನು ಮುಕ್ತಗೊಳಿಸುತ್ತೇವೆ ಎಂದು ಹೇಳಿದರು. ಗರುಡನು ಅಮೃತವನ್ನು ತರಲು ನಿರ್ಧರಿಸಿ ಮಾತೆಗೆ ಅಮೃತವನ್ನು ತರಲು ಹೋಗುತ್ತಿದ್ದೇನೆ, ಏನನ್ನಾದರೂ ತಿನ್ನಲು ಬಯಸುತ್ತೇನೆ, ಏನು ತಿನ್ನಲಿ ಎಂದಾಗ ವಿನತೆ ಸಮುದ್ರದಡಿಯಲ್ಲಿ ಉತ್ತಮ ನಿಷಾದರ ಆಲಯವಿದೆ, ಸಹಸ್ರಾರು ಸಂಖ್ಯೆಯ ಅವರನ್ನು ತಿಂದು ಅಮೃತವನ್ನು ತೆಗೆದುಕೊಂಡು ಬಾ, ಆದರೆ ಬ್ರಾಹ್ಮಣರನ್ನು ಕೊಲ್ಲುವ ಕೆಲಸವನ್ನು ಮಾಡಬೇಡ. ಎಲ್ಲ ಜೀವಿಗಳಲ್ಲಿಯೂ ಬ್ರಾಹ್ಮಣನು ಅಗ್ರಸ್ಥಾನವನ್ನು ಹೊಂದಿದ್ದಾನೆ. ಪಿತಾ ಮತ್ತು ಗುರುವಿನಂತೆ ಅವರ ಸ್ಥಾನವು ಶ್ರೇಷ್ಠವಾಗಿದೆ ಎಂದಾಗ ಗರುಡನು ಬ್ರಾಹ್ಮಣರನ್ನು ಗುರುತಿಸುವುದು ಹೇಗೆ ಎಂದು ಕೇಳಿದನು. ಅದಕ್ಕೆ ವಿನತೆ ಬ್ರಾಹ್ಮಣನನ್ನು ತಿನ್ನಲು ಪ್ರಯತ್ನಿಸುವಾಗ ಗಂಟಲನ್ನು ಬೆಂಕಿಯಂತೆ ಸುಡುತ್ತಾನೆ ಎಂದು ಉತ್ತರಿಸಿದಳು. ಮತ್ತು ಮಗನನ್ನು ಅವನ ರೆಕ್ಕೆಗಳು ವಾಯುವಿನಿಂದ ಅವನ ದೇಹದ ಕೆಳಗಿನ ಅರ್ಧ ಭಾಗವನ್ನು ಸೂರ್ಯ ಮತ್ತು ಚಂದ್ರರಿಂದ, ದೇಹದ ಉಳಿದ ಭಾಗವನ್ನು ವಸುಗಳಿಂದ ಮತ್ತು ತಲೆಯನ್ನು ಅಗ್ನಿಯಿಂದ ರಕ್ಷಿಸಲ್ಪಡಲಿ ಎಂದು ಆಶೀರ್ವದಿಸಿ ಅವನು ಹಿಂದಿರುಗುವವರೆಗೂ ಅಲ್ಲಿಯೇ ಕಾಯುವುದಾಗಿ ಭರವಸೆ ನೀಡಿದಳು. ಗರುಡನು ತನ್ನ ಪ್ರಯಾಣವನ್ನು ಮುಂದುವರಿಸಿ ತನ್ನ ತಂದೆ ಕಶ್ಯಪರು ತಪಸ್ಸಿನಲ್ಲಿ ತೊಡಗಿದ್ದ ಅರಣ್ಯವನ್ನು ತಲುಪಿ ತನ್ನ ಉದ್ದೇಶವನ್ನು ತಿಳಿಸಿ ತನಗೆ ಮುಂದೆ ಸಾಗಲು ಏನನ್ನಾದರೂ ತಿನ್ನಲು ಬಯಸಿದನು. ಅದಕ್ಕೆ ಕಶ್ಯಪರು ಆನೆ ಮತ್ತು ಆಮೆಯು ಬಹುಕಾಲದಿಂದ ಶತ್ರುಗಳಾಗಿ ವಾಸಿಸುತ್ತಿರುವ ಕೊಳವೊಂದನ್ನು ತೋರಿಸಿ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ವಿಭಾವಸು ಮತ್ತು
ಸುಪ್ರತೀಕ ಎಂಬ ಋಷಿಗಳಾಗಿದ್ದರು. ಸಹೋದರರಾದ ಅವರು ತಮ್ಮ ಪಿತೃ ಸಂಪತ್ತಿನ ಬಗ್ಗೆ ಜಗಳವಾಡಿದರು. ಅದು ಉತ್ತುಂಗಕ್ಕೇರಿ ವಿಭಾವಸು ಸುಪ್ರತೀಕನನ್ನು ಆನೆಯಾಗುವಂತೆ ಶಪಿಸಿದನು. ಸುಪ್ರತೀಕನು ವಿಭಾವಸುವನ್ನು ಆಮೆಯಾಗುವಂತೆ ಪ್ರತಿಯಾಗಿ ಶಪಿಸಿದನು. ನೀನು ಅವರನ್ನು ತಿನ್ನುವ ಮೂಲಕ ಅವರನ್ನು ಶಾಪದಿಂದ ಮುಕ್ತಗೊಳಿಸು ಎಂದು ಹೇಳಿದರು. ಗರುಡನು ಸರೋವರದ ಕಡೆಗೆ ಹಾರಿ ಒಂದು ಕಾಲಿನಲ್ಲಿ ಆನೆಯನ್ನು ಒಂದು ಕಾಲಿನಲ್ಲಿ ಆಮೆಯನ್ನು ಹಿಡಿದು ಅದನ್ನು ತಿನ್ನಲು ಏಕಾಂತ ಸ್ಥಳವನ್ನು ಹುಡುಕುತ್ತಾ ಹೊರಟು ಒಂದು ದೊಡ್ಡ ಆಲದ ಮರದ ಮೇಲೆ ಇಳಿದನು. ಆನೆ, ಆಮೆ ಮತ್ತು ಪಕ್ಷಿರಾಜನ ಭಾರದಿಂದ ಆ ಮರದ ಕೊಂಬೆ ಮುರಿಯಿತು. ಕೊಂಬೆಯ ಮೇಲೆ ವಾಲಕಿಲ್ಯರೆಂಬ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು. ಋಷಿಗಳು ಕೆಳಗೆ ಬೀಳಬಹುದೆಂಬ ಭಯದಿಂದ ಗರುಡನು ತನ್ನ ಕೊಕ್ಕಿನಲ್ಲಿ ಮರದ ಕೊಂಬೆಯನ್ನು ಹಿಡಿದುಕೊಂಡು ತನ್ನ ಹಾರಾಟವನ್ನು ಮುಂದುವರೆಸಿದನು. ಋಷಿಗಳನ್ನು ಇಳಿಸಲು ಸುರಕ್ಷಿತವಾದ ಸ್ಥಳವು ಸಿಗದ ಕಾರಣ ಗರುಡನು ಮತ್ತೆ ಪುನಃ ಗಂಧಮಾದನ ಪರ್ವತಕ್ಕೆ ಬಂದು ಕಶ್ಯಪರ ಬಳಿ ಹೇಳಿದನು. ಕಶ್ಯಪರು ತಮ್ಮ ಮಗನ ಪರವಾಗಿ ವಾಲಕಿಲ್ಯರಲ್ಲಿ ಕ್ಷಮೆಯಾಚಿಸಿ ಅವನ ಧ್ಯೇಯವನ್ನು ಅವರಿಗೆ ವಿವರಿಸಿದರು. ವಾಲಕಿಲ್ಯರು ಸಂತುಷ್ಟರಾಗಿ ಆ ಸ್ಥಳವನ್ನು ಬಿಟ್ಟು ಹಿಮಾಲಯಕ್ಕೆ ತೆರಳಿದರು. ಗರುಡನು ಸ್ವಲ್ಪ ದೂರಕ್ಕೆ ಹೋಗಿ ಆಮೆಗಳನ್ನು ತಿಂದು ಅವರ ಅವಶೇಷಗಳನ್ನು ವಿಲೇವಾರಿ ಮಾಡಿ ಶಾಪದಿಂದ ಮುಕ್ತಿಗೊಳಿಸಿದನು ಮತ್ತು ಸ್ವರ್ಗದ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಈ ಕಥೆಯನ್ನು ಮತ್ತೆ ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.